ಹಲೋ ನಮಸ್ಕಾರ. ನಾನು ಇವತ್ತು ಮುಂದಿಂದು ಬೆಂಗಳೂರು ಭಾಗದ್ದು ಮುಂದಿಂದು ಲೆಸನ್ದು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗುರಿ ಏನಿದೆಯಪ್ಪ ಅಂತಂದರೆ 6ಇಂದ 10 ತನಕ ಎಲ್ಲ ಬುಕ್ಸ್ಗಳನ್ನು ಓದಿ ಮುಗಿಸೋದು ಗುರಿಯಾಗಿದೆ. ಫ್ರಮ್ ಝೀರೋ ಟು ಹೀರೋ ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀರಾ. ಈ ಪೇಜಲ್ಲಿ ಇದು ಮುಂದಿನ ಭಾಗ ಆಗಿರುತ್ತೆ ಆ ಪೇಜಿಂದು. ಇಲ್ಲಿ ಫಸ್ಟ್ ನೋಡ್ತಾ ಇದ್ದೀರಾ, ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆ ಆಗಿದೆ. ಇದು ಎಲ್ಲಿ ವಾಣಿ ವಿಲಾಸ ಸಾಗರ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರ್ತದೆ. ಯಾವುದ್ರಿ? ವಾಣಿ ವಿಲಾಸ ಸಾಗರ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರ್ತದೆ. ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಕಂಡು ಬರ್ತದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ವಾಣಿ ವಿಲಾಸ ಅಣೆಕಟ್ಟು ಕಂಡ್ರೆ, ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಕಂಡು ಬರ್ತದೆ. ಇದಿಷ್ಟು ಇಂಪಾರ್ಟೆಂಟ್ ಅದ. ಅದು ಬಿಟ್ರೆ ಇಲ್ಲೇನು ಅಷ್ಟು ಇಂಪಾರ್ಟೆಂಟ್ ಅನ್ಸ್ಲತ್ತಿಲ್ಲ ಆ ಲೈನ್ದಾಗ. ಮತ್ತು ಅದು ಬಿಟ್ಟರೆ ಡೈರೆಕ್ಟಾಗಿ ಇಲ್ಲಿ ಬರ್ತವೆ ಅರಣ್ಯ ಮತ್ತು ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು. ಇಲ್ಲೇನಪ್ಪ ಅಂತಂದರೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ದಟ್ಟ ಅರಣ್ಯ ಅದ ರೀ. ಇಲ್ಲೇನಪ್ಪ ಅಂದರೆ ನಿತ್ಯ ಹರಿದ್ವರ್ಣ ಎಲೆ ಉದುರಿಸುವ ಕಾಡು ಅದ. ಅದು ಬಿಟ್ಟರೆ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗ್ತದೆ. ಯಾವುದ್ರಿ? ಸಹ್ಯಾದ್ರಿ ಪರ್ವತ ಶ್ರೇಣಿ. ಇಲ್ಲಿ ತೇಗ ಅದು ಇದು ಅದ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ವೆರಿ 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 ಇಂಪಾರ್ಟೆಂಟ. ಇಲ್ಲಿ ಒಳತಿರ್ನು ಜೋಗಿಮಟ್ಟಿ ವನ್ಯಧಾಮ ಚಿತ್ರದುರ್ಗ. ಬನ್ನೇರುಘಟ್ಟ ಎಲ್ಲಿ ಕಂಡು ಬರ್ತದೆ ರೀ? ಬೆಂಗಳೂರು ನಗರ ಜಿಲ್ಲೆ. ಭದ್ರಾ ವನ್ಯಜೀವಿಧಾಮ ಶಿವಮೊಗ್ಗ. ಇಲ್ಲಿ ಒಳತಿರಿ ಭದ್ರಾ ಆಗಿರ್ಬೋದು, ಶರಾವತಿ, ಶೆಟ್ಟಿಹಳ್ಳಿ, ಗುಡವಿ, ಮಂಡಗದ್ದೆ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅದು ಬಿಟ್ಟರೆ ಇಲ್ಲಿ ನೋಡ್ರಿ ಕಗ್ಗಲಗೋಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ರಾಮದೇವರ ಬೆಟ್ಟ ರಣಹದ್ದು ರಾಮನಗರದಲ್ಲಿ. ಜಯಮಂಗಲಿ ಕೃಷ್ಣಮೃಗಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಸ್ ವೆರಿ ಇಂಪಾರ್ಟೆಂಟ್. ಇವ್ರು ಯಾವ ರೀತಿ ಆದರೂ ಹೊಂದಿಸಿ ಬರೆಯಿರಿ ಅದಾಗ ಕೇಳ್ಬೋದು, ಸ್ಟೇಟ್ಮೆಂಟ್ ವೈಸರ ಕೇಳ್ಬೋದು, ಎಲ್ಲಿ ಬರ್ತದಂತಾರ ಕೇಳ್ಬೋದು KE ದವರು. ಸೊ ಎಲ್ಲ ಇಂಪಾರ್ಟೆಂಟ್ ಅವ. ಸೊ ಚೆನ್ನಾಗಿ ನೋಡ್ಕೊಂಡು ಓದ್ರಿ. ಆಮ್ಯಾಗ ಕೃಷಿ ಏನಾಗಿತ್ತು ಬೆಂಗಳೂರಿನ ವಿಭಾಗದ ಇದಾಗಿತ್ತು. ಇದು ಇಷ್ಟು ಇಂಪಾರ್ಟೆಂಟ್ ಅದ. ಮತ್ತು ಇದು ಬಿಟ್ಟರೆ ಏನೂ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಈ ಬೆಂಗಳೂರು ವಿಭಾಗದಾಗ ಏನಪ್ಪ ಅಂತಂದರೆ ಕೆಂಪು ಮಣ್ಣು ಮಿಶ್ರಣ ಮಣ್ಣದ ರೀ. ಕೆಂಪು ಮಣ್ಣು ಮಿಶ್ರಣ. ಅದು ಬಿಟ್ಟರೆ ಮೆಕ್ಕೆಜೋಳ, ರಾಗಿ ಆ ಕಡೆ ಜಾಸ್ತಿ ಬೆಳಿತಾರೆ, ಇದು ಗೊತ್ತದ. ಆಯಿತು, ಇದಿಷ್ಟು ಇಂಪಾರ್ಟೆಂಟ್ ಅದ. ಇಲ್ಲೇನೂ ಅಷ್ಟು ಇಂಪಾರ್ಟೆಂಟ್ ಕಾಣಲಾಗದ್ರಿ. ರಾಗಿ ಮುದ್ದೆ ಅದು ಜಾಸ್ತಿ ತಿಂತಾರೆ ಕಡಿನ ಜನ. ಆಯಿತು, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ರ ಮ್ಯಾಗಿನ ಸ್ವಲ್ಪ ಕ್ವಶನ್ಸ್ ಅವ KE ದವರು ಹ್ಯಾಂಗೆ ಕೇಳ್ಯಾರ ಅಂಥೇಳಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವ ಪ್ರಸಿದ್ಧ ನೀರಾವರಿ ಯೋಜನೆ ಯಾವುದ್ರಿ? ವಾಣಿ ವಿಲಾಸ ಸಾಗರ ಯೋಜನೆ ಕಂಡು ಬರ್ತದೆ. ನೆಕ್ಸ್ಟ್ ಅದು ಬಿಟ್ಟರೆ ಮೈಸೂರು ಕಂದಾಯ ಆಡಳಿತ ವಿಭಾಗದಲ್ಲಿ ಪ್ರಸ್ತುತ ಒಟ್ಟು ಎಷ್ಟು ಜಿಲ್ಲೆಗಳವ ರೀ? 9 ಜಿಲ್ಲೆಗಳು. ಎಷ್ಟವ? 8 ಜಿಲ್ಲೆಗಳವ ಮೈಸೂರು. ಅದೇ ಬೆಂಗಳೂರು ಅಂದರೆ 9 ಜಿಲ್ಲೆಗಳು ಕಂಡು ಬರ್ತಾವೆ. ಪ್ರಸಿದ್ಧ ಮಾರ್ಕೋನಹಳ್ಳಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ರೀ? ಕುಣಿಗಲ್ನಲ್ಲಿ ಕಂಡು ಬರ್ತದೆ. ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ತಾಮ್ರದ ಗಣಿಗಳಿವೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನದಪ್ಪ ಅಂತಂದರೆ ತಾಮ್ರದ ಗಣಿ ಕಂಡು ಬರ್ತದೆ. ಅಲ್ಲಿಂದೇವ. ಸೊ ಅದು ಪೇಜ್ ಓದ್ಬಳಕ್ಕೆ ಇವು ಓದ್ಕೋಬೇಕು. ಈ ಪಠ್ಯಪುಸ್ತಕದ ಪುಟದ ಪ್ರಕಾರ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದಪ್ಪ ಅಂದರೆ ಹಾಲು ಮಹದೇಶ್ವರ ಗುಡ್ಡ ಏನಪ್ಪ ಅಂತಂದರೆ ಅತಿ ಎತ್ತರದ ಬೆಟ್ಟವಾಗ್ಯದ್ರಿ. ಬೆಂಗಳೂರು ವಿಭಾಗದ ಖನಿಜ ಸಂಪತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಡೀ ದೇಶದಲ್ಲಿ ಸಮೃದ್ಧವಾಗಿದ್ದ ಕೋಲಾರ ಚಿನ್ನದ ಗಣಿಯಲ್ಲಿ ಪ್ರಸ್ತುತ ಚಿನ್ನದ ಅದಿರು ಮುಗಿದು ಹೋಗ್ಯದ್ರಿ. ಎಲ್ಲಿ ಕಂಡು ಬರ್ತದಪ್ಪ ಈಗ ಅಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಕಂಡು ಬರ್ತದೆ. ಇದು ಇಂಪಾರ್ಟೆಂಟ್. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ. ಹೌದ್ರಿ, ಕಬ್ಬಿಣ ಅದಿರು ಚಿತ್ರದುರ್ಗದಲ್ಲಿ ಓನ್ಲಿ ತಾಮ್ರ ಇದ್ದರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ. ಇಲ್ಲಿ ಅದನ್ನು ನೋಡ್ರಿ, ನಂದಿದುರ್ಗ ಎಲ್ಲಿ ಕಂಡು ಬರ್ತದೆ? ಹಾಲು ಮಹದೇಶ್ವರ ಬೆಟ್ಟ ಎಲ್ಲಿ ಕಂಡು ಬರ್ತದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನಂದಿದುರ್ಗ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ರೀ.
ಆಮೇಲೆ ಕವಲೇದುರ್ಗ ಚಂದಗತ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಹಾಲು ಮಹದೇಶ್ವರ ಚಿತ್ರದುರ್ಗದಲ್ಲಿ ಕಂಡುಬರ್ತದೆ. ನಂದಿದುರ್ಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಕವಲೇದುರ್ಗ ಚಂದ್ರಗತ್ತಿ ಕೊಡಚಾದ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧ ಬೆಟ್ಟಗಳವ. ಇವು ವೆರಿ ಇಂಪಾರ್ಟೆಂಟ್, ಓದ್ಕೋರಿ. ರಿವಿಸನ್: ವಾಣಿವಿಲಾಸ ಸಾಗರ, ಮಾರ್ಕೋನಹಳ್ಳಿ ಗಣಿಗಳು ಕೋಲಾರ ಜಿಲ್ಲೆ, ತಾಮ್ರ ಅರಣ್ಯ ಶಿವಮೊಗ್ಗ, ದಟ್ಟ ಬೆಂಗಳೂರು ಅತಿ ಕಡಿಮೆ. ಇದು ಆಯಿತು. ನೇರ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು. ಈ ಕೆಳಗಿನ ಯಾವ ವನ್ಯಜೀವಿಧಾಮ ಪಕ್ಷಿಧಾಮ ತುಮಕೂರು ಜಿಲ್ಲೆದಾಗದ? ಜಯಮಂಗಲಿ ಕೃಷ್ಣ ವನ್ಯಜೀವಿಧಾಮ ಏನದಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ರೈಟ್. ನೆಕ್ಸ್ಟ್ ನೋಡತ್ತಿರ ಕ್ವಶನು: ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ಪ್ರದೇಶವಾದ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ ರೀ. ಬೆಂಗಳೂರು ವಿಭಾಗದ ಜನರ ಪ್ರಧಾನ ಯಾವುದಾಗಿತ್ತು, ಕೆಲಸ ಯಾವುದಾಗಿತ್ತು ಅಂದರೆ ಕೃಷಿ ಮತ್ತು ಒಣಭೂಮಿ ಬೇಸಾಯ ಆಗಿತ್ತು. ಕೆಇದವ್ರು ಹ್ಯಾಂಗೆ ಕೇಳ್ತಾರೆ: ಭದ್ರಾ, ಶರಾವತಿ ಮತ್ತು ಶೆಟ್ಟಿಹಳ್ಳಿ ವನ್ಯಜೀವಿಧಾಮಗಳು ಎಲ್ಲಿ ಕಂಡುಬರ್ತಾವೆ ರೀ? ಶಿವಮೊಗ್ಗ ಜಿಲ್ಲೆ ಕಂಡುಬರ್ತಾವೆ. ಗುಡವಿ ಮತ್ತು ಮಂಡಗದ್ದೆನೂ ಶಿವಮೊಗ್ಗದಾಗೆ ಇವೆ ರೀ. ರೈಟ್. ಇಲ್ಲದ ನೋಡ್ರಿ. ಇವೆರಡು ಎ ಮತ್ತು ಬಿ ಎರಡೂ ಹೇಳಿಕೆಗಳು ಏನಾಗ್ಯಾವಪ್ಪ ಅಂತಂದ್ರೆ ಸರಿಯಾಗ್ಯಾವ. ಎರಡೂ ಹೇಳಿಕೆ ಏನಾಗ್ಯಾವ ರೀ? ಸರಿಯಾಗ್ಯಾವ ರೀ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಪರೀಕ್ಷಾ ಶಾರ್ಟ್ ನೋಟ್ಸ್ ಅಂದರೆ ಶಿವಮೊಗ್ಗ ಒಂದರಲ್ಲಿ ಇರುವುದು ಭದ್ರಾ, ಶರಾವತಿ, ಶೆಟ್ಟಹಳ್ಳಿ, ಗುಡವಿ ಮತ್ತು ಮಂಡಗದ್ದೆ ಏನಪ್ಪ ಅಂತಂದರೆ ಕಂಡುಬರ್ತದೆ ರೀ. ತುಮಕೂರು ಜಿಲ್ಲೆಯ ಕಗ್ಗಲಡು ಪಕ್ಷಿಧಾಮ, ಜಯಮಂಗಲಿ ಕೃಷ್ಣ ವನ್ಯಧಾಮ ಎಲ್ಲಿ ಕಂಡುಬರ್ತದೆ? ತುಮಕೂರ್ದಾಗ ಕಂಡುಬರ್ತವೆ. ವಿಶೇಷ ರಣೋದ್ಯಾನ ರಾಮದೇವರ ಬೆಟ್ಟ. ನೆನ್ಪಿಟ್ಕೋಬೇಕು, ಇವೆಲ್ಲ ನೋಟ್ಸವ. ಆಯಿತು. ಇದು ಎಷ್ಟು ಏನು ಕಂಡು ಬರ್ತದೆ? ಕೆಂಪು ಮರಳು ಮಿಶ್ರಿತ ಕೆಂಪು ಮಣ್ಣು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತದೆ ರೀ. 6ನೇ ಕ್ಲಾಸ್ನಾಗ ಇಷ್ಟೆಲ್ಲ ನೋಟ್ಸವ. ಇದಿಷ್ಟು ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೋಡೋಣ ಹೋಗಬೇಡ್ರಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ. ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋ ಆದಷ್ಟು ಬೇಗ ಬರುತ್ತೆ.